ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಟನ್ ಹೋಲ್ ಸ್ಟಿಚ್ ಮಾಡಿ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಬಾರ್ಡರ್ ಡಿಸೈನ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ನೋಡ್ತಾ ಇದ್ದೀರಲ್ಲ, ನಾನು ಈ ಥರ ಡಿಸೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದೇ ಸೈಡಿಂದ ತಗೊಂಡು ಒಳಗಡೆಯಿಂದ ಆಚೆಗೆ ನಾನು ಬಟನ್ ಹೋಲ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಆ ಡಿಸೈನ್ ಹೆಂಗಿದೆ ಹಂಗೆ ತಗೊಳ್ಳಿ. ದಾರ ಮೇಲೆ ಇರಬೇಕು, ಆವಾಗಲೇ ನೀಟಾಗಿ ಸ್ಟಿಚ್ ಬರೋದು. ನೋಡಿ, ಈ ಥರ ಕೆಳಗಿಂದ ಮೇಲೆ ತಗೊಳ್ಳೋದು, ಜಸ್ಟ್ ಹಾಕ್ಕೊತ ಹೋಗೋದು. ನಾನಿಲ್ಲಿ ಡಬಲ್ ಶೇಡ್ ದಾರ ತಗೊಂಡಿದ್ದೀನಿ, ಪಿಂಕ್ ಮತ್ತು ವೈಟು. ನೋಡಿ, ಕೆಳಗಿಂದ ಮೇಲೆ ತಗೊಳ್ಳೋದು, ದಾರ ಮೇಲೆ ಇರಬೇಕು. ಈ ಥರ ಹಾಕ್ಕೊತ ಹೋದರೆ ನಿಮಗೆ ಅದಾಗದೇ ಒಂದು ಡಿಸೈನ್ ಫಾರ್ಮೇಷನ್ ಆಗುತ್ತೆ. ಆದಷ್ಟು ಡಿಸ್ಟೆನ್ಸ್ ಒಂದೇ ಮೇಂಟೈನ್ ಮಾಡಿ. ಒಂದು ಸಲ ಹತ್ರಕ್ಕೆ ಹಾಕೋದು, ಒಂದು ಸಲ ದೂರ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಇದೆಲ್ಲ ನಿಮಗೆ ಸ್ವಲ್ಪ ಬೇಗ ಆಗುತ್ತೆ. ಸೊ ಅದರಿಂದ ನಾನು ಫಾಸ್ಟಾಗಿ ಆಗೋ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಅಂದರೆ ಇನ್ನು ಬಿಗನರ್ಸು, ನನಗೆ ತುಂಬ ಕಾಂಪ್ಲಿಕೇಟೆಡ್ ಈ ನಾಟ್ ಸ್ಟಿಚ್ ಅದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಸೊ ನನಗದೆಲ್ಲ ಹಾಕೋಕ್ಕಾಗೋದಿಲ್ಲ ಅನ್ನೋರು, ನೀವು ಈ ಥರ ಸಿಂಪಲ್ಲಾಗಿ ಇದು ಹಾಕ್ಕೊಂಡ್ರೆ ಇದು ನಿಮಗೆ ಫಿಲ್ಲಿಂಗ್ಗೂ ಆಗುತ್ತೆ ಮತ್ತು ಈಸಿನೂ ಆಗುತ್ತೆ. ಇದು ಟೇಬಲ್ ಕ್ಲಾತು, ಅದಕ್ಕೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ದಾರ ಈ ಥರ ಮೇಲೆ ಹಾಕೋಬೇಕು. ಈ ಥರ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಬೇಕು. ನೋಡಿ, ಅದು ಬರ್ತಾ ಡಿಸೈನ್ ಸಣ್ಣದಾಗುತ್ತೆ. ಸೊ ನೀವು ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಹಾಕ್ಕೊಂಡ್ರೆ ಅದು ಶೇಪ್ ಬರುತ್ತೆ. ನೀವು ಅದು ಡಿಸೈನ್ದು ಶೇಪು ನೋಡಬೇಕಾಗತ್ತೆ, ಯಾವ ಥರ ಬಂದಿದೆ ಏನು ಅಂತ. ನೋಡಿ, ಶೇಡ್ ಹಂಗೆ ಚೇಂಜ್ ಆಗ್ತಾ ಇದೆ. ಈ ಥರ ನೀವು ಡಬಲ್ ಶೇಡ್ ತಗೊಳ್ಳೋದ್ರಿಂದ ನೀವು ಸೀಕ್ವೆನ್ಸ್ ಎಲ್ಲ ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಯಾಕಂದರೆ ಅದರಲ್ಲೇ ಡಬಲ್ ಶೇಡ್ ಇರುತ್ತಲ್ಲ, ಅದೇ ಹೈಲೈಟಾಗಿ ಕಾಣುತ್ತೆ ಡಿಸೈನು. ಬರ್ತಾ ಸಣ್ಣ ಆಗುತ್ತೆ. ನಾವು ಅದನ್ನು ನೋಡ್ಕೊತಾ ಇರಬೇಕು. ಸ್ವಲ್ಪನೇ ಇಳಿಸ್ಕೋಬೇಕು ನೀವು ಮೆಷರ್ಮೆಂಟು. ಏಕ್ದಮ್ ಒಂದೇ ಸಲ ಸಣ್ಣ ಮಾಡ್ಕೊಬಿಟ್ರೂ ನಿಮಗೆ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ. ನೋಡಿ, ಇವಾಗ ಒಳಗಡೆಗೆ ಹಾಕಿ ಮುಗಿಸ್ಕೊಂಡ್ರೆ, ನಾನು ಡಬಲ್ ಶೇಡ್ ಹಾಕಿರೋದ್ರಿಂದ ಅದೇನೇ ಕಲರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನಾನು ಡಬಲ್ ಶೇಡು ಪಿಂಕ್ ತೊಗೊಂಡಿದ್ದೀನಿ, ಪಿಂಕು ವೈಟು. ಇವಾಗ ಪರ್ಪಲಲ್ಲಿ ನಾನು ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಚಿಕ್ಕ ಡಿಸೈನ್ ಹಾಕ್ಕೊಂಡಿದ್ದೀನಿ, ಅದನ್ನು ಕವರ್ ಮಾಡ್ಕೊತಾ ಇದ್ದೀನಿ.
ನೀವು ಹೀಗೆ ಆದರೂ ಬಿಡ್ಬೋದು ಅಥವಾ ಇನ್ನೇನಾದರೂ ಕ್ರಿಯೇಟಿವಿಟಿಯಾಗಿಯೂ ಮಾಡ್ಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ಫಸ್ಟು ನೀವೊಂದು ಬುಕ್ಕಲ್ಲಿ ಡಿಸೈನ್ನ ಬರ್ಕೊಳ್ಳಿ. ಆಮೇಲೆ ಎಲ್ಲೋ ಇಲ್ಲ ಕ್ರೀಮ್ ಕಾರ್ಬನಲ್ಲಿ ಟ್ರೇಸ್ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಇಲ್ಲಿ ನಾನು ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿ, ಚೈನ್ ಸ್ಟಿಚ್ ಹಾಕ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ. ಈಗ ಅದೆಲ್ಲ ಆಗಿದ್ಮೇಲೆ ನಾನು ಇವಾಗ ಫುಲ್ ಕಾಂಟ್ರಾಸ್ಟ್ ತೊಗೊಂಡಿದ್ದೀನಿ. ಇವೆರಡು ದಾರಕ್ಕೂ ಕಾಂಟ್ರಾಸ್ಟಾಗಿ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಲೇಸಿ ಡೇಸಿ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಒಟ್ಟು 5 ಲೇಸಿ ಡೇಸಿ ಹಾಕ್ಕೊತಿದ್ದೀನಿ. ಯಾಕೆ ಸ್ವಲ್ಪ ಅದು ಫ್ಲವರ್ ಥರ ಕಾಣಲಿ ಅಂತ. ನೋಡಿ, ಸಿಂಪಲ್ ಡಿಸೈನಲ್ಲೇ ನೀವು ಗ್ರ್ಯಾಂಡ್ ಲುಕ್ ಮಾಡ್ಕೊಳೋದು ಯಾವ ಥರ ಅಂತ ನೀವು ಸ್ವಲ್ಪ ಐಡಿಯಾ ಮಾಡಿಕೊಂಡ್ರೆ ಈಸಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ನೀವೊಂದು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಒಂದು ಹಾಕ್ಕೊಂಡು ಅದು ಆಪೋಸಿಟ್ ಇನ್ನೊಂದು ಹಾಕ್ಕೊಂಡು ಮತ್ತು ಆಪೋಸಿಟ್ ಹಾಕ್ಕೊಂಡಾಗ ನಿಮಗೆ ಮೆಜರ್ಮೆಂಟು ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಇದಾದಮೇಲೆ ಮತ್ತೆ ಮಧ್ಯ ಒಂದು ಹಾಕ್ಕೊತೀನಿ. ಅದರಿಂದ ಒಂಥರ ಲುಕ್ ಚೇಂಜ್ ಆಗುತ್ತೆ. ಅದು ಫ್ಲವರ್ ನಿಮಗೆ ಹೈಲೈಟ್ ಆಗಿ ಕಾಣುತ್ತೆ. ನೋಡಿ, ಕಂಪ್ಲೀಟ್ ಆಯಿತು. ಇವಾಗ ಈ ಥರ ಕಾಣುತ್ತೆ. ಇಲ್ಲಿ ನಾನು ಮಧ್ಯಕ್ಕೆ ಒಂದೊಂದು ಕುಂದನ್ ಸ್ಟೋನ್ನ ಇಡ್ತಾ ಇದ್ದೀನಿ. ನೀವಿಲ್ಲಿ ಡಬಲ್ ಶೇಡ್ ತೊಗೊಂಡಿರೋದ್ರಿಂದ ನಿಮಗೆ ಡಿಸೈನೇ ಹೈಲೈಟಾಗಿ ಕಾಣ್ತಾ ಇದೆ. ಒಂದು ಸ್ವಲ್ಪ ಡೆಕೋರೇಷನ್ಗೆ ನಾನು ಕುಂದನ್ ಸ್ಟೋನ್ಸ್ ಇಟ್ಟಿದ್ದೀನಿ. ಇಲ್ಲಿ ಪರ್ಪಲ್ ಪಕ್ಕ ನಾನು ಗ್ಲೂ ಹಾಕ್ಕೊಂಡು ಇನ್ನೊಂದು ಶೇಪಿನ ಕುಂದನ್ ಸ್ಟೋನ್ಸ್ನ ಅಂಟಿಸ್ಕೋತಾ ಇದ್ದೀನಿ. ಯಾಕಂದರೆ ಲೈಟ್ ಬಿಟ್ಟಾಗ ಅದು ಶೈನಿಂಗ್ ಆಗಿ ಕಾಣುತ್ತೆ ಅಂತ. ಲೈಟ್ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗುತ್ತೆ ಡಿಸೈನು. ನೋಡಿ, ಪೂರ್ತಿ ಆದಮೇಲೆ ಈ ಥರ ಸಿಂಪಲ್ಲಾಗಿ ಬ್ಯೂಟಿಫುಲ್ ಡಿಸೈನ್ ರೆಡಿ ಆಯಿತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.